ಟೀಂ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ನ ಸೀಕ್ರೆಟ್ ರಿವೀಲ್ ಆಗಿದೆ. ಆಟಗಾರರ ನಡೆ ವಿರುದ್ಧ ಕೆರಳಿರುವ ಕೋಚ್ ಗೌತಮ್ ಗಂಭೀರ್ ಡ್ರೆಸ್ಸಿಂಗ್ ರೂಮ್ ಗಾಸಿಪ್ ಕುರಿತು ಹೆಗ್ಗಾಮುಗ್ಗಾ ಚಳಿ ಬಿಡಿಸಿದ್ದಾರೆ. ಪ್ರತಿಯೊಬ್ಬ ಆಟಗಾರರನ್ನ ಗೌರವಿಸಬೇಕು, ಎಲ್ಲಾ ಸಮಯದಲ್ಲಿ ಒಬ್ಬರಿಂದಲೇ ಉತ್ತಮ ಆಟ ಬಯಸಲು ಸಾಧ್ಯವಿಲ್ಲ ಅಂತ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದಿದ್ದೇನು? ಸುದ್ದಿಗೋಷ್ಠಿ ನಡೆಸಿ ಗೌತಮ್ ಗಂಭೀರ್ ಕ್ಲಾಸ್ ತೆಗೆದುಕೊಂಡಿದ್ದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡ್ರೆಸ್ಸಿಂಗ್ ರೂಮ್ ಗಾಸಿಪ್, ಆಟಗಾರರ ವಿರುದ್ಧ ಕೆರಳಿದ ಕೋಚ್. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಹಿರಿಯ ಆಟಗಾರರ ಕಳಪೆ ಪ್ರದರ್ಶನ, ಭಾರತ ಕ್ರಿಕೆಟ್ ತಂಡದ ಡ್ರೆಸ್ಸಿಂಗ್ ರೂಮ್ನ ಗಾಸಿಪ್ ಕುರಿತು ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಕೆರಳಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯುವ ಚರ್ಚೆಗಳು ಗೌಪ್ಯವಾಗಿದ್ದಷ್ಟು ಉತ್ತಮ ಅಂತ ಹೇಳುವ ಮೂಲಕ ಅನವಶ್ಯಕ ಚರ್ಚೆ ಮಾಡುವ ಪ್ಲೇಯರ್ಸ್ಗೆ ಗೌತಮ್ ಗಂಭೀರ್ ಆಟಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಬ್ಬ ಆಟಗಾರನಿಗೂ ಅವನ ಆಟದ ಸಾಮರ್ಥ್ಯ ತಿಳಿದಿರುತ್ತೆ, ಹೀಗಾಗಿ ಅವನ ಸಹಜ ಆಟವನ್ನ ನಾವೆಲ್ಲ ಬೆಂಬಲಿಸಬೇಕು. ಆದರೆ ತಂಡದ ನಿರ್ದಿಷ್ಟ ತಂತ್ರಗಾರಿಕೆ ಎತ್ತಲು ಆಟಗಾರ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಗೌತಮ್ ಗಂಭೀರ್ ಇನ್ನೂ ಏನೇನು ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಆಟಗಾರರಿಗೆ ಗಂಭೀರ್ ಕ್ಲಾಸ್. ನೀವು ನಿಮ್ಮ ದೇಶಕ್ಕಾಗಿ ಆಡುವಾಗ ನಿಮ್ಮ ಅತ್ಯುತ್ತಮವಾದದನ್ನ ನೀಡಲು ನೀವು ಬಯಸುತ್ತೀರಿ. ಆದರೆ ಪ್ರತಿ ಪಂದ್ಯದಲ್ಲೂ ಆಟಗಾರನೋರ್ವ ಉತ್ತಮ ಪ್ರದರ್ಶನವನ್ನೇ ನೀಡಬೇಕು ಅಂತ ಬಯಸುವುದು ಸರಿಯಲ್ಲ. ಅದೇ ರೀತಿ ಆಟಗಾರನೋರ್ವ ಪದೇ ಪದೇ ವೈಫಲ್ಯ ಅನುಭವಿಸಿದಾಗ ಅದರ ಕುರಿತು ತಂಡದೊಂದಿಗೆ ಚರ್ಚಿಸಿ ಪ್ರದರ್ಶನ ಉತ್ತಮಪಡಿಸಿಕೊಳ್ಳುವುದು ಸರಿಯಾದ ಮಾರ್ಗ. ಪ್ರತಿಯೊಬ್ಬ ಆಟಗಾರನಿಗೂ ಅವನ ಆಟದ ಸಾಮರ್ಥ್ಯ ತಿಳಿದಿರುತ್ತೆ, ಹೀಗಾಗಿ ಅವರ ಸಹಜ ಆಟವನ್ನ ನಾವೆಲ್ಲ ಬೆಂಬಲಿಸಬೇಕು. ಆದರೆ ತಂಡದ ನಿರ್ದಿಷ್ಟ ತಂತ್ರಗಾರಿಕೆ ಎತ್ತಲು ಆಟಗಾರ ಗಮನ ಹರಿಸಬೇಕು. ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯುವ ಆಟಗಾರ ಮತ್ತು ಕೋಚ್ ನಡುವಿನ ಸಂಭಾಷಣೆಗಳು ಅಲ್ಲಿಗಷ್ಟೇ ಸೀಮಿತವಾಗಿರಬೇಕು ಎಂಬುದು ನನ್ನ ಬಯಕೆ. ಡ್ರೆಸ್ಸಿಂಗ್ ರೂಮ್ ಸಂಭಾಷಣೆಗಳು ಮಾಧ್ಯಮಗಳಲ್ಲಿ ಮತ್ತು ಜನರಲ್ಲಿ ಚರ್ಚೆಗೆ ಗುರಿಯಾಗುವುದು ತಂಡದ ಹಿತದೃಷ್ಟಿಯಿಂದ ಸರಿಯಲ್ಲ. 4ನೇ ಟೆಸ್ಟ್ ಸೋಲಿನ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ತಂಡದೊಂದಿಗೆ ತಾವು ನಡೆಸಿದ ಚರ್ಚೆ ಬಗ್ಗೆ ಮಾಧ್ಯಮಗಳಿಗೆ ಯಾಕಿಷ್ಟು ಕುತೂಹಲ ಎಂಬುದೇ ಅರ್ಥವಾಗುತ್ತಿಲ್ಲ. ತಂಡದ ಆಟಗಾರರೊಂದಿಗೆ ಮುಖ್ಯ ಕೋಚ್ ಚರ್ಚೆ ನಡೆಸುವುದು ಒಂದು ಸಹಜ ಪ್ರಕ್ರಿಯೆ. ಆದರೆ ಇಷ್ಟಕ್ಕೆ ತಂಡದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಹೇಳುವುದು ಹಾಸ್ಯಾಸ್ಪದ. ಗೌತಮ್ ಗಂಭೀರ್ ಸಿಟ್ಟಾಗಲು ಕಾರಣವಾದರೂ ಏನು? ಇನ್ನು ಗೌತಮ್ ಗಂಭೀರ್ ಹೀಗೆ ಕೆರಳಿ ಕೆಂಡವಾಗಲು ಒಂದು ಕಾರಣವಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 4ನೇ ಪಂದ್ಯದ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದ ಟೀಂ ಇಂಡಿಯಾ ಮೀಟಿಂಗ್ನಲ್ಲಿ ಹಿರಿಯ ಆಟಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇನ್ನೂ ಸಹಿಸಲು ಸಾಧ್ಯವಿಲ್ಲ, ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಲು ಪ್ರದರ್ಶನವೇ ಮಾನದಂಡವಾಗಿರುತ್ತೆ ಅಂತ ಖಾರವಾಗಿಯೇ ಹೇಳಿದ್ದಾರೆ ಎನ್ನಲಾಗಿತ್ತು. ಈ ಎಲ್ಲಾ ವಿಚಾರಗಳು ಡ್ರೆಸ್ಸಿಂಗ್ ರೂಮ್ ಬಿಟ್ಟು ಹೊರಗಡೆ ಬಂದಿದ್ದರಿಂದ ಗೌತಮ್ ಗಂಭೀರ್ ಸಿಟ್ಟಾಗಿ ಸಿಡ್ನಿಯಿಂದ ಸುದ್ದಿಗೋಷ್ಠಿ ವೇಳೆ ಗರಂ ಆಗಿದ್ದಾರೆ. ಈ ಎಲ್ಲಾ ವಿಚಾರಗಳು ಡ್ರೆಸ್ಸಿಂಗ್ ರೂಮ್ ಬಿಟ್ಟು ಹೊರಗಡೆ ಬಂದಿದ್ದರಿಂದ ಗೌತಮ್ ಗಂಭೀರ್ ಸಿಟ್ಟಾಗಿ ಸಿಡ್ನಿಯಲ್ಲಿ ಸುದ್ದಿಗೋಷ್ಠಿ ವೇಳೆ ಗರಂ ಆಗಿದ್ದಾರೆ. ಒಟ್ನಲ್ಲಿ ಡ್ರೆಸ್ಸಿಂಗ್ ರೂಮ್ನ ಸೀಕ್ರೆಟ್ಸ್ ರಿವೀಲ್ ಆಗಿದ್ದಕ್ಕೆ ಗೌತಮ್ ಗಂಭೀರ್ ಸಿಟ್ಟಾಗಿದ್ದು, ಒಟ್ಟಾಗಿರುವಂತೆ ಖಾರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಆಟಗಾರರು ಇನ್ನಾದರೂ ತಮ್ಮ ನಡೆ ಬದಲಿಸಿಕೊಳ್ತಾರಾ ಅಥವಾ ಹಳೆ ಚಾಳಿ ಮುಂದುವರಿಸ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.